ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತೊಂದು ಆರೋಗ್ಯದಾಯಕವಾದಂತಹ ಹಾಗೆ ರುಚಿಯಾದಂತಹ ಒಂದು ಚಟ್ನಿ ಪುಡಿಯೊಂದಿಗೆ ಬಂದಿದ್ದೇನೆ. ಇದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್ ಏನೆಲ್ಲ ಬೇಕು ನೋಡಿ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಇಲ್ಲಿ ಒಂದು 10ರಿಂದ 12 ಒಣಮೆಣಸನ್ನು ತಗೊಂಡಿದ್ದೇನೆ. ಹಾಗೆ ಒಂದು ಸಣ್ಣ ಚಮಚದಷ್ಟು ಇಂಗು, ಹಾಗೆ 2ರಿಂದ 3 ಚಮಚದಷ್ಟು ಕೊತ್ತಂಬರಿ ಕಾಳನ್ನು ತಗೊಂಡಿದ್ದೇನೆ. ಇದು ಹುಣಸೆ ಹಣ್ಣು, ಹಾಗೆ ಕರಿಬೇವು. ಇದನ್ನು ಎಲ್ಲವನ್ನು ತೊಳೆದು ಆರಿಸಿ ಇಟ್ಕೊಂಡಿದ್ದೇನೆ. ಹಾಗೆ ಇಲ್ಲಿ ಕಾಯಿ ತುರಿಯನ್ನು ತಗೊಂಡಿದ್ದೇನೆ. ನೀವು ಕಾಯಿ ತುರಿಯನ್ನಾದರೂ ಬಳಸ್ಬೋದು ಅಥವಾ ಕೊಬ್ಬರಿಯನ್ನಾದರೂ ಬಳಸ್ಕೊಳ್ಬೋದು. ನನ್ನ ಹತ್ರ ಇಲ್ಲಿ ಕೊಬ್ಬರಿ ನನಗೆ ಸಿಗಲಿಲ್ಲ, ಅದಕ್ಕೆ ಒಣ ಕೊಬ್ಬರಿ ಒಣ ಅಂತ ಹೇಳ್ತಾರೆ, ಗೋಟ್ಕಾಯಿ ಅಂತ ಹೇಳ್ತೇವೆ ನಾವಿಲ್ಲಿ, ಅದು ಸಿಗಲಿಲ್ಲ. ಅದಕ್ಕೆ ಇದನ್ನೇ ಕಾಯಿ ತುರಿ ತಗೊಂಡಿದ್ದೇನೆ. ಇದನ್ನು ನಾನು ಸ್ವಲ್ಪ ಹುರಿದು ಆಮೇಲೆ ಹುಡಿ ಮಾಡ್ತೇನೆ ಚಟ್ನಿ ಪುಡಿ. ನಿಮಗೆ ಗೋಟ್ಕಾಯಿ ಅಥವಾ ಒಣ ಕೊಬ್ಬರಿಯನ್ನು ಯೂಸ್ ಮಾಡಿ ಚಟ್ನಿ ಪುಡಿ ಮಾಡಿದರೆ ತುಂಬ ಚೆನ್ನಾಗಿರ್ತದೆ.